ನೆಮ್ಮದಿ ಇರುತ್ತೆ. ನಮ್ಮ ಹೆಣ್ಮಕ್ಳು ಇದರಲ್ಲಿ ಕುಂಕುಮ ಇಡೋರಿಗೆಲ್ಲ ಅಟ್ಲೀಸ್ಟ್ ಇದು ಒಂದು ತೃಪ್ತಿ, ಒಂದು ಖುಷಿ ಕೊಡೋ ವಿಚಾರ ಇದು. ಯಾಕಂದರೆ ಆಲ್ಮೋಸ್ಟ್ ಜನಗಳು ನಮ್ಮ ದೇವಸ್ಥಾನಕ್ಕೆ ಹೋದಾಗ ಮಾತ್ರನೇ ಜೆಂಟ್ಸ್ ಎಲ್ಲ ಕುಂಕುಮ ಇಡ್ತೀವಿ. ಬಾಕಿ ಟೈಮ್ನಲ್ಲಿ ಹೆಣ್ಮಕ್ಳಂತೂ ಪೂಜೆ ಮಾಡಿ ಕುಂಕುಮ ಇಡ್ತಾರೆ. ಸೊ ಕುಂಕುಮನೇ ರೆಡ್ ಯಾಕೆ ಅಂತ ಕ್ವಶನ್. ವೈಟು ಇಲ್ಲ ಬೇರೆ ಕಲರು, ರೆಡ್ ಯಾಕೆ? ರೆಡ್ಡೇ ಪ್ರಿಫರ್ಡ್. ಹಾಂ, ಅದು ಸಂತನ ಕುಂಕುಮ ಇಲ್ಲ ಅದೇನು ಅರ್ಚನ ಪೌಡ್ರ್, ಎಲ್ಲೋ ಪೌಡ್ರ್. ಹಾಂ ಹಾಂ ಹಾಂ. ಅದೇನು ಕುಂಕುಮ ಅಂದರೆ ಕುರ್ಕುಮ ಅಂದರೆ ಅರ್ಚನ ಎಲ್ಲೋ ಬ್ಲ್ಯಾಕ್ ಕಲರ್, ನಾಟ್ ಬ್ಲ್ಯಾಕ್, ಯೆಲ್ಲೋ ಕಲರ್ ಪೌಡ್ರ್. ಟೆಂಪಲ್ ಅರಿಶಿನ ಕುಂಕುಮ. ಅರ್ಚನಾ ಕುಮಾರ್. ಅರಿಶಿನ ಕುಮಾರ್ ಇದ್ದರೆ ಸಾಕು. ವೆರಿ ಗುಡ್ ಪ್ರೊಫೆಸರ್. ಅರಿಶಿನ ಆದರೂ ಓಕೆ, ರೆಡ್ ಕುಂಕುಮ ಆದರೂ ಓಕೆ, ಎರಡೂ ಯೂಸ್ ಆಗುತ್ತೆ. ಬಟ್ ಕುಂಕುಮನೇ ಮೇಯ್ನು. ಅರ್ಚನಾ ಮೇಲೆ ಕುಂಕುಮ ಹಾಕ್ತೀರಾ, ಅದು ಮೇಲೆ ಹಾಕೋದು. ಓಕೆ, ಫಸ್ಟ್ ಅರಿಶಿನ ಆಮೇಲೆ ಕುಂಕುಮ. ಅರ್ಚನೆ ಮೇಲೆ ಅದರ್ವೈಸ್ ಅರ್ಚನಾ ಇದಿದ್ದಲ್ಲ ಸ್ಯಾಂಡಲ್ ಫಸ್ಟ್, ಆಮೇಲೆ ಗಂಧ. ಗಂಧ ಸಾಕು. ಮತ್ತು ಈಗ ಗುರುಗಳೇ, ಈಗ ನಮ್ಮ TV9 ನಾರಾಯಣ ಸ್ವಾಮಿ ಅವರು ಈ ಗುಂಟೆನ ಮಾಡಬೇಕಾದಾಗ ಸುಮಾರು ಪೇಷಂಟ್ಗಳು ಬಂದಿದ್ರು, ನಿಮ್ಮ ಹತ್ರ ಮಾತಾಡ್ತಾ ಇದ್ರು. ಸುಮಾರು ಒಂದಷ್ಟು ಜನ ಬಂದು ಫೋಟೋಸ್ ಪೇಷಂಟ್ ಬಂದು ಹೋಗಿರೋಂಥದ್ದು. ಅಂದರೆ ಈಗ ಜನಗಳಿಗೆ ಸೊ ಕಾಮನ್ ಆಗಿ ಈಗ TV9 ಒಂದ್ಸರಿ ಬಂದ ಮೇಲೆ ಹೊಸದಾಗಿ ಏನೋ ಒಂದು ನೀವು ಮಾಡ್ತೀರಾ, ನಿಮ್ಗೆ ಗೊತ್ತಾಗೋಯ್ತು. ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಯಾರಾದರೂ ಸುಳ್ಳು ಇದು ಅಂತ ಕೆಲವೊಂದು ಯಾರಾದರೂ ಅಯ್ಯೋ ಅದು ಬೇಕಾಗ್ತಿದ್ದಾರೆ, ನಾವು ಕೇಳ್ಕೊಳ್ಳ ಮಾಡಿದ್ವಿ ಸರ್. ಅವ್ರಿಗೆ ಅವ್ರ ಇಷ್ಟ ಮಾತಾಡ್ಬೋದು, ಫ್ರೀಡಮ್. ಓಕೆ, ಫ್ರೀಡಮ್ ಪಿಚ್ಚೆ ಮಾತಾಡ್ತಾರೆ, ಮಾಡ್ಕೊಂಡು ಹೋಗಲಿ. ಸೊ ಮಾಡೋ ನಾವು ತಾನೆ, ನಮ್ಮ ತಪ್ಪು ಮಾಡಿದ್ರೆ ಗೊತ್ತಾಗುತ್ತೆ ಎಲ್ಲರಿಗೂ, ನಮಗೆ ಬರುತ್ತೆ ವಾಪಸ್ಸದು. ನಾವು ಕರೆಕ್ಟಾದರೆ ಯಾಕೆ ಬರಬೇಕು? ಸುಳ್ಳು ಹೇಳಬೇಕು, ಹೇಳೋರು ಹೇಳ್ತಾ ಇರ್ತಾರೆ, ಅದು ನಾನು ತಲೆ ಹಾಕ್ಕೊಳ್ಳಲ್ಲ. ಮತ್ತು ಮೇಯ್ನು ಇವಾಗ ನಿಮ್ಮಲ್ಲಿರೋ ವಿದ್ಯೆ ನೀವು ಜನಗಳಿಗೆ ರೀಚ್ ಮಾಡ್ತಾ ಇರೋದು ದುಡ್ಡು ಪರ್ಪಸ್ ಅಲ್ಲ. ಇಲ್ಲ, ಯಾಕಂದ್ರೆ ಇದ್ರಾಗ್ಲಿಂದ ನೀವು ದುಡ್ಡು ಸಂಪಾದನೆ ಮಾಡಿ ಮತ್ತೇನೋ ಮಾಡಬೇಕು ಈ ಯೋಚನೆ ಇಲ್ಲ. ಕ್ಲಿಯರ್ ಮಾಡ್ತಾ ಇದ್ದೀನಿ ನಮ್ಮ ವೀಕ್ಷಕರಲ್ಲಿ ಯಾರಿಗಾದ್ರೂ ಸ್ವಲ್ಪ ಏನಾದರೂ ಡೌಟ್ ಇದ್ರೂ ಕೂಡ ಈ ವಿಚಾರ ನಾನು ಫಸ್ಟೇ ಹೇಳ್ಬಿಟ್ರೆ ಅಟ್ಲೀಸ್ಟ್ ಅದು ಕ್ಯೂರ್ ಆಗಿಬಿಡುತ್ತೆ. ಯಾರಾದರೂ ಒಂದು ಅರ್ಥ ಮಾಡ್ಕೊಳ್ಬೇಕು, ನಿಮಗೆ ಮಾತ್ರ ಸಾಕಾ, ಇನ್ನು ಎಲ್ಲರೂ ಹೋಗ್ಬೇಕಲ್ಲ. ಕರೆಕ್ಟು, ನನಗಾಯಿತು ಅಕ್ಕಪ್ಪ ಇವರು ಫ್ರೀ ಮಾಡಬೇಕು ಹಂಗೆ ಇಲ್ಲ. ಅದು ಐ ಹ್ಯಾವ್ ಟು ಸ್ಪ್ರೆಡ್ ಇಟ್ ಟು ದ ವರ್ಲ್ಡ್, ಬಿಕಾಸ್ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಐ ನೀಡ್ ಮನಿ. ಹೌದು, ಅದಕ್ಕೋಸ್ಕರ ಬೇಕೀಗ, ನಿಮಗೋಸ್ಕರ ಅಲ್ಲ, ಇದನ್ನ ಜನಕ್ಕೆ ರೀಚ್ ಮಾಡೋಕ್ಕೋಸ್ಕರ ಅಷ್ಟೇ. ಸೊ ದುಡ್ಡು ಬೇಕಾಗಿದೆ, ಇದನ್ನ ರೀಚ್ ಮಾಡೋದು ಪಬ್ಲಿಸಿಟಿ. ನನ್ನ ಪರ್ಸನಲ್ ಫ್ಯಾಮಿಲಿ ಬೆನಿಫಿಟ್ ನನಗೆ ಯಾವುದು ಇಲ್ಲ. ಅದು ಇಷ್ಟು ಯಾವ ಮಾಡಲ್ಲ, ಮಾಡಿಲ್ಲ ನನಗೆ ಅಲ್ಲ, ದೇವಿ ಕೊಟ್ಟಿದ್ದಾಳ, ನೋ ನೀಡ್ ಫಾರ್ ಮೀ. ಹೌದು, ಬಟ್ ದಿಸ್ ಹ್ಯಾಸ್ ಟು ರೀಚ್. ಐ ಹ್ಯಾವ್ ಟು ಸ್ಟಾರ್ಟ್ ವೇರಿಯಸ್ ಪ್ಲೇಸಸ್. ಬೇಕಲ್ಲ, ಅಲ್ಲೊಂದು ಆಫೀಸ್ ಬೇಕು, ಕಂಪ್ಯೂಟರ್ ಬೇಕು, ಅಲ್ಲಿ ಒಂದಷ್ಟು ಅಪ್ಲೈ ಮಾಡಬೇಕು, ಎಂಪ್ಲಾಯ್ ಬೇಕಾಗ್ತಾರೆ, ಅದನ್ನ ಬೇಕಲ್ಲ. ಸೊ ಅದಕ್ಕೆ ದೇ ಶುಡ್ ಕನ್ವರ್ಟ್. ಸೊ ಈ ಪರ್ಪಸ್ಗೋಸ್ಕರ ನೀವು ಫೀಸ್ ನಾಮಿನಲ್ ಚಾರ್ಜ್ ಮಾಡಿ ಫೀಸ್ ಮಾಡ್ತೀವಿ, ಬೇರೆ ರೀಸನ್ ಇಲ್ಲ. ಓಕೆ, ಅದು ಯಾವತ್ತೂ ಆಗಿರ್ತಾನೆ ಬಿಲ್ 10 ಬಿಲ್ ಗೇಟ್ಸ್ 100 ಬಿಲ್ ಹಾಕ್ತಾನೆ, ಆ ಥರ ಮೆಥಡ್ ಅದು. ಏನಿಲ್ಲಪ್ಪ ಸ್ಟ್ರೆಸ್ ಇಲ್ಬಿಟ್ಟು ಸುಮ್ಮನೆ ಹೇಳಿ FTR ಫಾರ್ಮಲ್ಲ ₹500 ಸ್ಟ್ರೆಸ್ಸು ಆವತ್ತೇ ತೋರಿಸಿ ಪೇ ಮಾಡಿ, ಇಮಿಡಿಯೇಟ್ ಶೋ ಇನ್ಸ್ಟಂಟ್ ರಿಸಲ್ಟ್ ಬಂದ್ಬಿಡ್ಬೋದು. ಐ ವಿಲ್ ಶೋ ಯು ಇನ್ಸ್ಟಂಟ್ ರಿಸಲ್ಟ್, ಇಮಿಡಿಯೇಟ್ಲಿ ಕಾಮ್ನೆಸ್, ಚೆಕ್ ಫಾರ್ 1 ಮಂತ್, 1 ವೀಕ್ ಆರ್ 1 ಡೇ, ಯು ವಿಲ್ ಗೆಟ್ இப்போ ನಾವು ಮಾಡ್ತಿದ್ರೆ FTR, ಯು ವಿಲ್ ಗೆಟ್ ಇಮಿಡಿಯೇಟ್ ಕಾಮ್ನೆಸ್. ಯು ಸೇವ್ ₹100 ಪೇ ಮಾಡಿ. ಓಕೆ, ಯು ಹ್ಯಾವ್ ಟು ಪೇ. ನೋ, ಬಿಕಾಸ್ ಐ ಆಮ್ ಹೋಲ್ಡಿಂಗ್ ದ ಆಫೀಸ್, ಕಂಡಕ್ಟಿಂಗ್ ಪೀಪಲ್ ಹೂ ವಿಲ್ ಪೇ ದರ್ ಸ್ಯಾಲ್ರಿ. ಕರೆಕ್ಟ್. ಸುಮ್ಮನೆ ಮಾತಾಡೋದು ಈಸಿ, ಏನು ಬೇಕಾದ್ರೆ ಅವ್ನು ಮಾಡಿದ್ರೆ ಗೊತ್ತಾಗುತ್ತೆ. ಈಗ ಸಪೋಸ್ ಯಾವುದೇ ದೊಡ್ಡ ಕಂಪ್ನಿಗಳು ಇನ್ನೊಂದು ಏನೋ ಒಂದು ಎಷ್ಟೇ ಮಾಡ್ತೀನಂದ್ರು ಫ್ರೀಯಾಗಿ ಬಡವರಿಗೆ ಅದನ್ನು ರೀಚ್ ಮಾಡೋಕ್ಕೆ ಯಾವುದೋ ಒಂದು ಅಮೌಂಟ್ ಬೇಕೇ ಬೇಕು. ಇವತ್ತು ಸಮಾಜ ಇರೋದೇ ದುಡ್ಡಿನ ಮೇಲೆ, ಪ್ರತಿಯೊಂದಕ್ಕೂ ದುಡ್ಡು ಬೇಕಾಗುತ್ತೆ, ಅವಶ್ಯಕತೆ ಇರುತ್ತೆ. ಬಟ್ ಅದು ಬೇಡ ಅಂತಂದ್ರೆ ಫ್ರೀಯಾಗಿ ಬಂದು ಮಾಡೋರು ಯಾರು ಇಲ್ಲ. ಫ್ರೀ ಮಾಡಿ ಇಂಟ್ರೆಸ್ಟ್ ಇದೆ, ಬಟ್ ಹೆಂಗೆ ಮಾಡೋದು? ಹೌದು, ಐ ವಾಂಟ್ ಟು ಗೋ ಟು ಆಲ್ ವಿಲೇಜಸ್. ಹೌದು, ಅಲ್ಲೊಂದು ಕಂಪ್ಯೂಟರ್ ಹಾಕ್ಬೇಕಲ್ಲ, ಎಂಪ್ಲಾಯ್ ಮಾಡಬೇಕು, ಒಂದು ನೆಟ್ವರ್ಕ್ ಫಾರ್ಮ್ ಮಾಡಬೇಕು ಅಲ್ಲ, ಆಮೇಲೆ ನಿಮ್ಮ TV ಚೆಕ್ ಅಲ್ಲಿ ಮಾಡಬೇಕು, ಯಾರು ಪಬ್ಲಿಸಿಟಿ. ಸೊ ಇದಕ್ಕೆ ಪ್ರಾಕ್ಟಿಕಲಿ ಇಂಪಾಸಿಬಲ್. ಸೊ ಅಟ್ಲೀಸ್ಟ್ ದೇ ಶುಡ್ ಪೇ ದಿ ಬೇಸಿಕ್ ಅಮೌಂಟ್. ಹಾಂ, ಅಟ್ಲೀಸ್ಟ್ ಅದಕ್ಕೆ ಎಷ್ಟು ಬೇಕು. ಸೊ ದಟ್ ಇಂಟ್ರೆಸ್ಟ್ ಏನೋ ನಿಮ್ಮಿಂದ ಅವ್ರಿಗೆ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ಅದು ಅಂತ. ಇನ್ನೊಂದು, ಇಲ್ಲಿ ಬರೋ ಸಂಗತಿ ಇಲ್ಲ, ಹಂಗೆ ಮಾಡ್ತೀನಿ ಈಗ. ಸೊ ನಿಮಗೆ ಸೇವಿಂಗ್ ತಾನೆ? ಎಸ್. ಇನ್ನು ನೀನು ಮನೇಲಿ ಇಟ್ಕೊಂಡ್ಬಿಟ್ಟು ಮೊಬೈಲ್ ಇಟ್ಕೊಂಡ್ಬಿಟ್ಟು ಕೇಳ್ತೀಯ, ಏನಕ್ಕೆ ಖರ್ಚಾಯ್ತು ನಿಮಗೆ? ಸುಮ್ಮನೆ ನೀವು ಬರೋ ಖರ್ಚಾಗ್ತಲ್ಲ, ಟ್ಯಾಕ್ಸಿ ಮಾಡ್ಕೊಂಡಿಲ್ಲ, ಆಟೋ ಮಾಡ್ಕೊಂಡು ಬಂದ್ರೆ ಬರಬೇಕು ಅಲ್ಲ, ಅದು ಇಲ್ಲಲ್ಲ, ಅದು ಕೊಡು. ಅಟ್ಲೀಸ್ಟ್ ಬರ್ಬೇಕಂದ್ರೆ ₹500 ಗಾಡಿಯಲ್ಲಿ ಬರ್ತೀವಿ, ಇಲ್ಲ ಕಾರಲ್ಲಿ ಬರ್ತೀವಿ ಅಂದರೆ ಪೆಟ್ರೋಲ್ ಡೀಸೆಲ್ ದಟ್ ಅಮೌಂಟ್. ಸುಮ್ಮನೆ ಇದು ಎಲ್ಲ ಫ್ರೀ ಮಾಡಿದ್ರೆ ಫ್ರೀ ನಿಮ್ಮ ಮನೆಗೆ ಕೊಡ್ತೀನಿ. ನೀವು ಇದು ಯೋಚನೆ ಮಾಡಬೇಕು, ನಮ್ಗೆ ಏನಿಲ್ಲ, ಟೈಮ್ ಸೇವ್ ಆಯಿತು,
ಮೇನ್ ಟೈಮ್ ಸೇವ್ ಆಯಿತು, ಕರೆಕ್ಟ್. ನೋ ಟೆನ್ಷನ್, ನೋ ಸ್ಟ್ರೆಸ್. ಆಮೇಲೆ ಕಾಫಿ ಟೀ ಬಂದಲ್ಲ, ಮನೆಯೆಲ್ಲ ಸಿಗುತ್ತಾ, ಎಲ್ಲ ಹೋಟ್ಲ್ ಹೋಗೋದು ಎಲ್ಲ ಆಗುತ್ತಲ್ಲ, ಖರ್ಚಾಗುತ್ತೆ ಹೋಗೋ ಬರ. ಹೌದು. ಅದರಲ್ಲಿ ಏನಾಯಿತು, ನೀವು ಬಂದು ಹೋಗಿ ಬಾ ಹೇಳಿದ ಆಯ್ತು ಆಯ್ತಲ್ಲ. ಆಮೇಲೆ ನಿಂಗೆ ಅವ್ರು ಬಂದು ಹೋಗ್ಬೇಕಾ ಆಗೋದು, ಯಾಕೆ ನಿಮ್ಗೆ ಮಾಡಿದಕ್ಕೆ ಅಟ್ಲೀಸ್ಟ್ ಸ್ಪೇ ಸಮ್ ಬೇಸಿಕ್ ಮಿನಿಮಮ್. ಹೌದೌದು. ನಾಟ್ ಲೈಕ್ ಡಾಕ್ಟರ್ಸ್. ತುಂಬ ಇವಾಗ ಡಾಕ್ಟರ್ಸ್ಗಳು ಈಗ ಆಸ್ಪತ್ರೆಗಳಲ್ಲಿ ಒಂದೇ ಒಂದು ಚಿಕ್ಕದೊಂದು ಸ್ಕ್ಯಾನ್ ಮಾಡಬೇಕು ಬಾಡಿನ, ಇಲ್ಲ ಏನೋ ಒಂದು ಚೆಕ್ ಮಾಡಬೇಕಂದ್ರೂ ಮಿನಿಮಮ್ ಒಂದು ಯಾವುದೋ MRI ಸ್ಕ್ಯಾನಿಂಗೋ CT ಸ್ಕ್ಯಾನಿಂಗೋ ಮಾಡಿದ್ರೆ 7,500 ಮಿನಿಮಮ್. ಅದು ಸ್ಟ್ಯಾಂಡರ್ಡ್ ಅಮೌಂಟ್ ಅಷ್ಟು ಕೊಡಬೇಕು. ಬಟ್ ಇದರಲ್ಲಿ ಅಷ್ಟು ಬೇಡ, ಅದಕ್ಕೂ ಕಡಿಮೆ ದುಡ್ಡಲ್ಲಿ ಕಡಿಮೆ ನಾವು ನಾಟ್ ಎಕ್ಸ್ಪೆಕ್ಟ್ ಮೆನಿ ಮನಿ. ಅಟ್ಲೀಸ್ಟ್ ಫಾರ್ ರನ್ನಿಂಗ್ ಕಾಸ್ಟ್ ಐ ಶುಡ್ ಗೆಟ್. ಹೌದು. ಐ ಹ್ಯಾವ್ ಟು ರನ್ ಇಟ್ ಫಾರ್ ಐ ಎಕ್ಸ್ಪ್ಯಾಂಡ್ ದಿಸ್ ಫಾರ್ ದ ಬೆನಿಫಿಟ್ ಆಫ್ ಹ್ಯುಮ್ಯಾನಿಟಿ. ಸೂಪರ್. ನಾನು ಆಯಿತು ಅಲ್ಲಿ ಬಂದು ನನ್ನ ಕೆಲಸ ಆಯ್ತು ಸಾಕಪ್ಪ ಇಷ್ಟೇ, ಸುಮ್ಮನೆ ಕರೆಸ್ಕೊಂಡು ಇದು ಬೇಕಾದ್ ಮಾಡಿದ್ದಾರೆ, ಎಲ್ಲ ಮಾತಾಡಿದ್ದಾರೆ. ತಪ್ಪು ಅವರು, ಅವೆಲ್ಲ ಕರಪ್ಟ್ ಫೆಲೋಸ್ ಮೆಂಟಲಿ. ದೇ ಡೋಂಟ್ ಥಿಂಕ್ ವೈಡ್ ಮೈಂಡ್. ಸೂಪರ್. ಐ ಹ್ಯಾವ್ ಟು ರೀಚ್ ಆ್ಯಂಡ್ ಹೆಲ್ಪ್ ಅದರ್ಸ್. ವೈ ಯು ಡೋಂಟ್ ಥಿಂಕ್ ಲೈಕ್ ದಟ್? ವೈ ಯು ವಾಂಟ್ ಓನ್ಲಿ ಬೆನಿಫಿಟ್? ಕರೆಕ್ಟ್. ಫಾರ್ಮರ್ಸ್ ಇದ್ದಾರೆ, ಸಾಯ್ತಾ ಇದ್ದಾರೆ ಪಾಪ. ನಾವು ಕೊಟ್ಟರೆ ಒಳ್ಳೆಯದು. ಕೊರೋನಾ ಎಲ್ಲ ಕೊಟ್ಟರೆ ಡೆಲ್ಲಿಯಲ್ಲಿ ಕಮ್ಮಿ ಅಂದ್ರು ಹತ್ತತ್ರ 100 ಡೇಸ್ಗೆ ಮೇಲೆ ಆಗಿದೆ. ಪಂಜಾಬ್ ಇಂದ ಹರಿಯಾಣದಿಂದ ಇವರೆಲ್ಲ ಸ್ಟ್ರೈಕ್ ಮಾಡ್ಕೊಂಡ ಇದ್ದಾರೆ. ಬಟ್ ಇವತ್ತಿಗೂ ಹಾಗೇ ಇದ್ದಾರೆ, ಟೀಮ್ ಹಾಗೇ ಇದೆ. ಅವ್ರನ್ನ ಹೋಗಿ ಅವ್ರ ಕಷ್ಟ ಕೇಳೋರೇ ಇಲ್ಲ, ಸುಮ್ಮನೆ ಅವ್ರ ಪಾಪ ಅವ್ರು ಮಾಡ್ತಾ ಇದ್ದಾರೆ. ಸೊ ನೋಡೋಣ ಅವ್ರಿಗೆ ಯಾವ ಟೈಮ್ನಲ್ಲಿ ಅವ್ರಿಗೆ ಹೆಲ್ಪ್ ಆಗುತ್ತೋ ಗೊತ್ತಿಲ್ಲ, ದೇವರದ್ದು ಇಚ್ಛೆ. ಆಮೇಲೆ ಗುರುಗಳೀಗ ಮೇನ್ ಆಗಿ ನಾನು ಮತ್ತೆ ನಿಮ್ಮ ಹತ್ರ ಒನ್ ಥಿಂಗ್. ಸೊ ವಿ ಆರ್ ವೆರಿ ಕ್ಲಿಯರ್ for running and establishing this method of FTR, whole India, then all the states of India and to the world, money is necessary. Correct. So nominal amount has to be collected at least for sake of, and that too ನಿಮಗೇನು ತೊಂದರೆ ಇಲ್ಲ, ನಿಮಗೆ ಮನೆಯಿಂದ ಮಾಡಿಬಿಡ್ಬೋದು. ಏನು ಖರ್ಚಿದೆ, ಸ್ಟ್ರೈನ್ ಇಲ್ಲ, ಪೈಸಾ ಇಲ್ಲ, ಓಡಾಡೋದು ಚಿಲ್ಲರೆ ಇಲ್ಲ, ಯಾವುದೂ ಇಲ್ಲ. ಇನ್ನೇನು ಬೇಕು? ಕರೆಕ್ಟ್. ನೀನೇನು ಬೇಕಾ ನಾನು ಬಂದು ಹೇಳ್ಕೊಂಡು ಹೇಳ್ತೀಯ, ಅದು ಹೇಳ್ತೀಯ ಅನ್ಬೇಕಾದ್ರೆ ನೀವು. ಇದು ತಪ್ಪು. ಇದು ಯು ಶುಡ್ ನೋ ದಟ್. ಯಾವ ಟೆಕ್ನಿಕ್ನು ಈ ಥರ ಮೆಡಿಸಿನ್ ಇಲ್ಲ. ವಿತೌಟ್ ಥಿಂಕ್ ಇಟ್ ಯುವರ್ ಹೋಮ್, ನಿಮ್ಮ ಮನೆಗೆ ಬರುತ್ತೆ. ಅಲ್ಲಿ ಇಲ್ಲ, ಯಾವ ಮೆಡಿಸಿನ್ ಇಲ್ಲ. ಹೋಮಿಯೋಪತಿ ಆಗಲಿ, ಐ ಆಮ್ ಹೋಮಿಯೋಪತಿ ಡಾಕ್ಟರ್. ಯಾವುದೇ ಟೆಕ್ನಿಕಲಿ ಇಟ್ ಇಸ್ ನಾಟ್ ಪಾಸಿಬಲ್. ಅಂದರೆ ಬಾಡಿ ಒಳಗಡೆ ಯಾವುದೋ ಒಂದು ಮೆಡಿಸಿನ್ ತೊಗೊಂಡ್ಮೇಲೆ ಅದು ಒಳಗಡೆ ಹೋಗಿ ಮತ್ತೆ ಅದು ನಮ್ಮ ಬಾಡಿಗೆ ಅಡ್ಜಸ್ಟ್ ಆಗಿ ಆವಾಗ ಅದು ವರ್ಕ್ ಮಾಡಿ ರಿಸಲ್ಟ್ ಬರೋಕ್ಕೆ ಸ್ವಲ್ಪ ತುಂಬ ಲೇಟ್ ಆಗುತ್ತೆ. ಬಟ್ ನಿಮ್ಮದು ಒಳಗಡೆ ಮೆಡಿಸನ್ನೇ ಹೋಗಲ್ಲ. ಸೊ ಫಿಸಿಕಲಿ ಒಳಗಡೆ ಇರೋದನ್ನೇ ನೀವು ಡೈರೆಕ್ಟ್ ನೇಚರ್ಗೆ ಸಂಬಂಧಪಟ್ಟಾಗ ಏನೋ ಒಂದು ರೀತಿ ನಿಮ್ಮ ಇದರಲ್ಲಿ ಕನೆಕ್ಟ್ ಮಾಡ್ತೀರಾ. ಸೊ ಅದು ತುಂಬ ಫಾಸ್ಟ್ ರಿಸಲ್ಟ್. ಫಾಸ್ಟ್ ದಟ್ ಟು ಯುವರ್ ಓನ್ ಹೋಮ್. ನೋ ನೀಡ್ ಟು ಕಮ್ ಅಂಡ್ ಸರ್ಚ್ ಅಪ್ ಮೀ ಹಿಯರ್. ಹಂಗೆ ಮಾಡಿಬಿಟ್ಟಿದ್ದೇನೆ ಈಗ. ಓಕೆ, ಸೂಪರ್. ಯಾರು ಮಾಡಿದ್ದಾರೆ ಪ್ರಪಂಚ? ಯಾರು ಮಾಡಿಲ್ಲ, ಮಾಡೋಂಗಾಗಲ್ಲ. ಇಲ್ಲ, ಇದು ತುಂಬ ನಿಮ್ಮ ಮೆಥಡು, ನಿಮ್ಮ ಕಾನ್ಸೆಪ್ಟು ಇದೆಲ್ಲ ಕಂಪ್ಲೀಟ್ ಹೊಸದು, ಪ್ಯೂರು. ಇದು ನಮ್ಮ ಜನಕ್ಕೆ ಇದ್ರದ್ದು ಐಡಿಯಾ ಇದೆಯೋ ಇಲ್ಲ ಗೊತ್ತಿಲ್ಲ. ಬಟ್ ನಾನಂತೂ ಅಬ್ಸರ್ವ್ ಮಾಡಿರೋದು ನೀವೇ ಫಸ್ಟು ಈ ರೀತಿ ಒಂದು ಪ್ರೆಸೆಂಟ್ ಮಾಡೋಕ್ಕಾಗಲ್ಲ ಸರ್. ಹೂ ಇಸ್ ಅಟ್ ಹೋಮ್, ಯು ಸಿಟ್ ಡೌನ್ ಆ್ಯಂಡ್ ಗೆಟ್ ಯುವರ್ FTR. ಇಲ್ಲಾಂದ್ರೆ ಹೋಗಿ ನೋಡ್ಬೇಕು ಗುರುಜಿ, ಅವ್ರಿಗೆ ಹೋಗೋ ಟೈಮು, ಕಾಸು, ಸೋ ಮನಿ ಇನ್ವಾಲ್ವ್ಮೆಂಟ್ ಅದೆಲ್ಲ ಎಲ್ಲ ಫ್ರೀ ಆಯಿತಾ? ಮನೇಲಿ ಕೂತ್ಕೊಂಡು FTR ಮೊಬೈಲ್ ನೋಡಿದ್ರೆ FTR ಟೀಚಿಂಗ್ ಇದೆ. ಬಟ್ ನಾನು ರನ್ ಮಾಡೋಕ್ಕೆ, ಟೀಚ್ ಮಾಡೋಕ್ಕೆ ಐ ಹ್ಯಾವ್ ಸೆಟ್ ಅಪ್ ಆಫೀಸ್ನಲ್ಲಿ. ಅದು ಯಾರು ಕೊಡೋದು? ಕರೆಕ್ಟ್. ಈಗ ಒಂದು ಟೀಮ್ನ ರೆಡಿ ಮಾಡಬೇಕಂದ್ರೆ ಬೇಸಿಕ್ ಅಮೌಂಟು ಒಂದು ಕ್ಲಾಸ್ ತೊಗೊಬೇಕಪ್ಪ ಅಂದರೆ ಟೀಮಿಗೆ ಐ ಹ್ಯಾವ್ ಟು ಹ್ಯಾವ್ ಮಿನಿಮಮ್ 25 ಪೀಪಲ್. ಐ ಹ್ಯಾವ್ ಟು ಆಲ್ ಓವರ್ ಬೆಂಗಳೂರು ಮಾತ್ರ ಮಿನಿಮಮ್ 25 ಪೀಪಲ್ ಐ ರಿಕ್ವೈರ್. ಓಕೆ. ದಟ್ ಟು ಡಿಫರೆಂಟ್ ಪ್ಲೇಸಸ್ ಅಟ್ಲೀಸ್ಟ್ 10 ಪೀಪಲ್. ಹಂಗೆ ಮಾಡಿದ ಹೋಲ್ ಸ್ಟೇಟ್ ಆ್ಯಂಡ್ ಹೋಲ್ ಆಫ್ ಇಂಡಿಯಾ ಆ್ಯಂಡ್ ಹೋಲ್ ಆಫ್ ವರ್ಲ್ಡ್ ಐ ಹ್ಯಾವ್ ಟು ಎಸ್ಟಾಬ್ಲಿಷ್ ವೆರಿ ಬಿಗ್ ಆಫೀಸ್. ಸೂಪರ್. ಸ್ವಲ್ಪ ಮೆತ್ತಿಗೆ. ಯಾವಾಗ ಶುರು ಮಾಡ್ತೀರಾ ಗುರುಗಳೇ? ಐ ಆಮ್ ಆಲ್ರೆಡಿ ಪ್ಲಾನಿಂಗ್, ಬಟ್ ಪೈಸಾ ಇಲ್ಲ, ಏನು ಮಾಡೋಂಗಿಲ್ಲ. ಸೊ ಐ ಆಮ್ ಥಿಂಕಿಂಗ್ ನಾವು. ಓಕೆ. ಸೀರಿಯಸ್ಲಿ ಥಿಂಕಿಂಗ್. ಬಿಕಾಸ್ ಯಾಕೆ ಅವ್ರ ಟೈಮ್ ಸೇವ್ ಆಗುತ್ತೆ, ಅವ್ರ ಕಷ್ಟ ಇಲ್ಲ. ಮನೆಯಿಂದ ಮಾಡಿಬಿಡ್ಬೋದು FTR ಎಲ್ಲ, ವಾಟ್ಸಪ್ಪಲ್ಲಿ ಬಂದುಬಿಡ್ಬೋದು, ವಿಡಿಯೋ ಬರುತ್ತೆ, ವಾಟ್ಸಪ್ ವಿಡಿಯೋ ಇಷ್ಟು ಮಾಡಲು ಪ್ಲ್ಯಾನ್ ಮಾಡಿದ್ದು. ಬಟ್ ಐ ಹ್ಯಾವ್ ಟು ಸೆಟ್ ಅಪ್ ಆಫೀಸ್ ಫಾರ್ ದಟ್. ಕರೆಕ್ಟ್. ಬೇಕು ಒಂದು ಜಾಗ. ಮೊಬೈಲ್ಗೂ ನಾವು ಮಾಡಿರ್ಬೇಕಲ್ಲ, ಅದನ್ನ ಮೊಬೈಲ್ಗೆ ಬರುತ್ತೆ. ಮಾಡಬೇಕಲ್ಲ, ಎಲ್ಲಾದರೂ ಒಂದು ಕೆಲಸ ಆದರೆ ಅದು ಹೋಗುತ್ತೆ. ಕಾಸ್ಟ್ ಅಪ್ ಆಯ್ತು. ಬಿಕಾಸ್ ಸೊ ಐ ಆಮ್ ಥಿಂಕಿಂಗ್ ಹೂ ವಿಲ್ ಗಿವ್ ಮಿ ಡೊನೇಷನ್. ಒಳ್ಳೆ ಆತ್ಮಕ್ಳಿದೆ, ಅವ್ರಿಗೆ ಗೊತ್ತಾಗಿಲ್ಲ. FTR ಹೇಳ್ತಾರೆ, FTR ಬೋಗಸ್ ಹೋಗ ಏನು ಹೇಳ್ತಾನೆ, ಕೊಡೋಣ ಕೊಡೋಕ್ಕಾಗಲ್ಲ. ಆ ಥರ ಪೀಪಲ್ ಎಲ್ಲ ಇದ್ದಾರೆ, ದೇ ಡೋಂಟ್ ಲೈಕ್. ಬಟ್ ಆ ಫೀಲಿಂಗ್ ಯಾರಿಗಿದೆ ಅವ್ರು ಪ್ಯೂರ್ ಆಗಿ, ಯಾಕಂದ್ರೆ ಅವ್ರಿಗೆ ಅನುಭವಿಸಿ ಅವ್ರು ಹೇಳ್ತಾರೆ. ಹೌದು. ಸೊ ಯಾರಿಗೆ ಅದು ರಿಸಲ್ಟ್ ಇದೆ ಅವ್ರು 100% ಇದನ್ನು ಒಪ್ತಾರೆ. ಯಾರಿಗೆ ಅವ್ರನ್ನ ಯಾರು ಟ್ರೈ ಮಾಡದೇ ಇರ್ತಾರಲ್ಲ, ಸೈಡ್ ಆಗಿರೋರು ಬೇರೆ ಒಂದು ರೀತಿ ಮಾತಾಡ್ಬೋದು. ಸೊ ಅದು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಜನಕ್ಕೆ ಯಾರು ಇಲ್ಲಿ ಕಷ್ಟದಲ್ಲಿದ್ದಾರೆ, ಸಮಸ್ಯೆನಲ್ಲಿದ್ದಾರೆ, ಅಂಥವ್ರಿಗೆ ಇದು ಯಾವುದೋ ಒಂದು ರೀತಿಯಲ್ಲಿ ಒಂದು ರೀತಿ ಹೆಲ್ಪ್ ಆಗುತ್ತೆ.
ವಾಟ್ ಐ ಆಮ್ ಪ್ಲಾನ್ ಟು ಐ ವಾಂಟ್ ಹ್ಯಾವ್ ಅ ಹಬ್ ಆಫ್ only suppose you say only Bangalore, at least I should have 100 hubs where people are to take care of initiation online. ಓಕೆ Online only. ಹಾಂ ಹಾಂ I have two people, ಅವ್ರು ಯಾರು ಅವ್ರಿಗೆ ಪೈಸೆ ಯಾರು ಕೊಡೋದು, ಅವ್ರು ಊಟ ಮಾಡ್ಬಿಡೋದು, ಅವ್ರು ಏನು ಆಫೀಸ್ ಗಡಕೋಬೇಕಲ್ಲ, ಕರೆಕ್ಟ್ ಎಲ್ಲಿಂದ ಕೊಡೋದು? ಫ್ಯಾಮಿಲಿ ಇರುತ್ತೆ, People should ಖರ್ಚು pay at ಇರುತ್ತೆ. least every visit on online they should pay 500 300 ಅದು ಮಿಕ್ಸ್ ಮಾಡಿಲ್ಲ, ಅಟ್ಲೀಸ್ಟ್ 500 ರೂಪೀಸ್ ಇದ್ದಾಗ ಈಸಿ ಆಗುತ್ತೆ. ನಾವು ಮಾಡೋಕ್ಕಿದೆ ನಿಮಗೇನೋ ಸೇವ್ ಆಯ್ತಲ್ಲ, ಅದೋಸ್ ಮಾಡಬೇಕಲ್ಲ. ಏನು ತೊಂದರೆ, ಟಯರ್ಡ್ನೆಸ್ ಇಲ್ಲ, ಮನೆ ಮಾಡೋದು ಯಾವ ಪೈಸಾ ಖರ್ಚಿಲ್ಲ, ಮೆಂಟಲ್ ಟೆನ್ಷನ್ ಇಲ್ಲ, ಎಲ್ಲ ಮಾಡ್ಕೊಂಡು ನೀ ಕೊಡಬೇಕಾ? ಇದು FTR ರೊಕ್ಕ ಆಗುತ್ತಾನ? ಸರಿ ಬೇಡ ಹೋಗು. ಅಂದರೆ ವೀಕ್ಷಕರೇ, ಅವರು ಗುರೂಜಿಯವರು ಹೇಳ್ತಾ ಇರೋದು ತುಂಬ ಜಾಸ್ತಿ ಅಮೌಂಟ್ ಕಲೆಕ್ಟ್ ಮಾಡ್ತಾಯಿಲ್ಲ. ಅವ್ರ ಮೈಂಡಲ್ಲಿ ಇರೋದು ಬೇಸಿಕ್ ಅಮೌಂಟ್, ವೆರಿ ಸ್ಮಾಲ್, 500 ರೂಪೀಸ್ ಅಪ್ ಟು 1000 ರೂಪೀಸ್, ಅದ್ರ ಒಳಗಡೆ ಅವರು ಯೋಚನೆ ಮಾಡ್ತಾರೆ, ಜಾಸ್ತಿನೂ ತೊಗೊಳಂಗಿಲ್ಲ. ಅಲ್ಲ ಸರ್, ಪರ್ ವಿಸಿಟ್ ಇಟ್ ಇಸ್ ನಾಟ್ ಒನ್ಸ್, ಪರ್ ವಿಸಿಟ್ ಮಿನಿಮಮ್ 300 ರೂಪೀಸ್ ಆರ್ 500 ರೂಪೀಸ್ ಇರುತ್ತೆ ಅಷ್ಟೇ, ವಿತೌಟ್ ದರ್ ಕಮಿಂಗ್ ಹಿಯರ್. ಓಕೆ, ಅದೇ ಪಾಯಿಂಟು. ನೀವು ಬಂದರೆ ಖರ್ಚಾಗುತ್ತಲ್ಲ, ಬಂದರೆ ಬಸ್ ಚಾರ್ಜು, ಆಟೋ ಚಾರ್ಜು ಎಲ್ಲ ಆಗುತ್ತೆ ಫುಲ್, ಅದುವೇ ನಿಮಗೆ 2000 ರೂಪೀಸ್ ಆಗ್ಬಿಡುತ್ತೆ. ಹೌದು, ಹೋಟೆಲ್ ಚಾರ್ಜ್ ಅದೇ ಅಮೌಂಟಲ್ಲಿ ಇಲ್ಲಿ ಟೋಟಲ್ ಕ್ಲಿಯರ್ ಆಗಿಬಿಡುತ್ತೆ. ಸೊ ಮಾಡಿ, ಎವ್ರಿ ವಿಸಿಟ್ ಯು ವಾಂಟ್ ಕಮ್, ಇಟ್ ಡಿಪೆಂಡ್ಸ್ ಆನ್ ಯು ವಾಂಟ್ ಕಮ್ 10 ಟೈಮ್ ಕಮ್, ಬಟ್ ಎವ್ರಿ ವಿಸಿಟ್ ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ ಮಾಡಿದ್ರೆ ಗೆಟ್ ಅಪಾಯಿಂಟ್ಮೆಂಟ್ ಇಮಿಡಿಯೇಟ್ಲಿ. ದಟ್ ಈಸ್ ಒನ್ ಯು ಆರ್ ಟು ಡೂ. ಅಟ್ಲೀಸ್ಟ್ ವಿಲ್ ಫಿಕ್ಸ್ ಅ ಮಾರ್ನಿಂಗ್, ವಿ ಆರ್ ವರ್ಕಿಂಗ್ ಔಟ್ ಹೌ ಮಚ್ ವಿ ಆರ್ ಗೋಯಿಂಗ್ ಟು ರೀಚ್, ಅದ್ಮೇಲೆ ಹೋಗುತ್ತೆ. ಹೌ ಮಚ್ ಪ್ಲೇಸ್ ಐ ಆಮ್ ಗೋಯಿಂಗ್ ಟು ಓಪನ್ ಅಪ್ ಫಾರ್ ದಿಸ್ ಸರ್ವಿಸ್. ಅದಕ್ಕೆ ಐ ಆಮ್ ನಾಟ್ ಯೆಟ್ ಡಿಸೈಡೆಡ್. ಮೇ ಬಿ 500 ಪರ್ ವಿಸಿಟ್ ಇರ್ಬೋದು. ಮೋಸ್ಟ್ಲಿ ವಿಲ್ ಮೇ ಟ್ರೈ ಟು ಫಿಕ್ಸ್ ಅಪ್ ದಟ್ ವೇ, ಅಷ್ಟೇ, ನಾಟ್ ಮೋರ್ ದನ್ ದಟ್. Like consultant fees, any doctor takes 750 nowadays, no? Same way we'll do it without coming. There you have to go there, wait, token phone, wait, ಇಲ್ಲ. You are at home, you will enjoy the same thing. So you are same ಇಲ್ಲ. ಸೇಮ್ ಇಲ್ಲಿ ಮನೆಗೆ ಬಂದ್ರು, ಇಲ್ಲಿಗೆ ಬಂದ್ರು, ಡೈರೆಕ್ಟ್ ನಿಮ್ಮನ್ನು ಮೀಟ್ ಮಾಡಿದ್ರು ಸೇಮ್ ರಿಸಲ್ಟ್, ಸೇಮ್ ಮನೆಯಲ್ಲಿ ಇದ್ರು ಅಷ್ಟೇ ರಿಸಲ್ಟ್ ಬರುತ್ತೆ, ಏನು ವ್ಯತ್ಯಾಸ ಇಲ್ಲ. ನೋ ಜರ 100% ಬಿಗ್ ಅಚೀವ್ಮೆಂಟ್. ಸೂಪರ್, ಇದೊಂದು ರೀತಿ ಮಿರಾಕಲ್, ವೆರಿ ಬಿಗ್ ಅಚೀವ್ಮೆಂಟ್. ಯಾವನು ಇದ್ರಲ್ಲಿ ಮಾಡಿಲ್ಲ, ಯಾವ ಇದಕ್ಕೆ ದೈವ ಅನುಕೂಲ ಇರಬೇಕು, ಇಲ್ಲಾಂದ್ರೆ ಆಗೋದಿಲ್ಲ. ಇಲ್ಲ, ಹೌದೌದು. ಆಮೇಲೆ ಡಿವೈನ್ ಗೇಮ್.